ಸ್ನೇಹಿತರೆ, ಇಂದಿನ ನಮ್ಮ ಪಯಣ ಮಲೆನಾಡಿನ ದೈವಿಕ ನ್ಯಾಯಾಲಯ ಎಂದೇ ಹೆಸರಾದ ಅಲಸೆ ಚಂಡಿಕೇಶ್ವರಿ ತಾಯಿಯ ಸನ್ನಿಧಿಯ ಕಡೆಗೆ. ಯಾವುದೇ ಕಾರ್ಯಗಳನ್ನು ಮಾಡುವ ಮೊದಲು ಹಾಗೂ ಮದುವೆ ಇನ್ನಿತರ ಶುಭ ಕಾರ್ಯಗಳಿಗೆ ಭಕ್ತರು ತಾಯಿಯ ಬಳಿ ಹೂ ಪ್ರಸಾದವನ್ನ ಕೇಳುತ್ತಾರೆ. ಒಂದು ವೇಳೆ ತಾಯಿ ಬಲಬದಿಯಲ್ಲಿ ಹೂ ನೀಡಿದರೆ ಅದು ಶುಭ ಹಾಗೂ ಎಡಬದಿಯಲ್ಲಿ ಹೂ ನೀಡಿದರೆ ಅದು ಅಶುಭ ಎಂಬ ನಂಬಿಕೆ ಜನರಲ್ಲಿದೆ. ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಎಂದರೆ ವ್ಯವಹಾರ, ಆಸ್ತಿ ವಿಚಾರದಲ್ಲಿನ ಸಮಸ್ಯೆಯನ್ನ ತಾಯಿಯ ಬಳಿ ನ್ಯಾಯ ತೀರ್ಮಾನ ಕೇಳಿದರೆ ಆಕೆ ಸತ್ಯದ ರಕ್ಷಣೆ ಮಾಡುತ್ತಾಳೆ ಎಂಬ ಅಪಾರ ನಂಬಿಕೆ ಭಕ್ತರಲ್ಲಿದೆ. ಇಲ್ಲಿ ಕೋರ್ಟಿನ ರೀತಿ ಎದುರಾಳಿ ಪಾರ್ಟಿಗೆ ದೇವಾಲಯದ ಮೂಲಕ ನೋಟಿಸ್ ಅನ್ನು ಸಹ ನೀಡಲಾಗುತ್ತದೆ. ಶ್ರೀ ಕ್ಷೇತ್ರದಲ್ಲಿ ತಾಯಿಯ ಮುಂದೆ ಶಂಕರೇಶ್ವರರು ಸಹ ನೆಲೆ ನಿಂತಿದ್ದಾರೆ. ಪ್ರತಿನಿತ್ಯ ಅನ್ನದಾನ ಸೇವೆಯೂ ಸಹ ಇಲ್ಲಿ ನಡೆಯುತ್ತದೆ.